ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಸೊ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಯಾವುದೇ ಡಿಲೇ ಇಲ್ದಂಗೆ ನೆನ್ನೆ ಮ್ಯಾಚಲ್ಲಿ ಫಸ್ಟ್ ಇನ್ನಿಂಗ್ಸ್ ಆದ ನಂತರ ಭುವನೇಶ್ವರ್ ಕುಮಾರ್ 3 ವಿಕೆಟ್ನ ತೆಗೆದು 27 ರನ್ನ ಕನ್ಸೀಡ್ ಬಂದ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸಲ್ಲಿ ಆ ಒಂದು ಇಂಟರ್ವ್ಯೂಲಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ಅಂತೆ, ಅವ್ರಿಗೆ ಏಜ್ ಆಗ್ತಾ ಯಾವ ಥರ ಆಗ್ತಾ ಇದ್ದಾರೆ ಅಂತಂದರೆ ಅವರು ಐ ಥಿಂಕ್ ಐ ಆಮ್ ಏಜಿಂಗ್ ಲೈಕ್ ಎ ಫೈನ್ ವೈನ್ ಅಂತ ಹೇಳಿದ್ದಾರೆ. ವೈನು ನಿಮಗೆಲ್ಲ ಗೊತ್ತಿರೋ ಹಾಗೆ ಏಜ್ ಆದಷ್ಟು ವರ್ಷಾನುಗಟ್ಟಲೆ ಇಟ್ಟಷ್ಟು ಕೂಡ ಅದಕ್ಕೆ ಬೆಲೆ ಜಾಸ್ತಿ ಆ್ಯಂಡ್ ಕಿಕ್ ಜಾಸ್ತಿ, ಚೆನ್ನಾಗೂ ಕೂಡ ಇರುತ್ತೆ. ಎಷ್ಟು ಏಜ್ ಆಗುತ್ತೋ ಅಷ್ಟು ಬೆಲೆ ಇರುತ್ತೆ ವೈನಿಗೆ. ಸೊ ಅದೇ ರೀತಿ ನನ್ನ ಪರ್ಫಾರ್ಮೆನ್ಸ್ ಕೂಡ ಅದೇ ಥರ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಏಜ್ ಆಗ್ತಾ ಇನ್ನೂ ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತೀನಿ ಅಂತ ಅನ್ನಿಸ್ತಿದೆ ಅಂತ ಹೇಳಿದೆ. ಅಪೇಟ್ ಬಿಟ್ಟು ನೆನ್ನೆ ಮ್ಯಾಚ್ ಟೈಮಲ್ಲಿ ಹರ್ಷ ಭೋಗ್ಲೆ ಅವರು ಕಾಮೆಂಟೇಟರ್ ಒಂದು ಸ್ಟೇಟ್ಮೆಂಟ್ ಹಾಕೊಟ್ರು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ. ಯು ಕಾಂಟ್ ಕೀಪ್ ಕೊಹ್ಲಿ ಔಟ್ ಆಫ್ ದ ಗ್ರೌಂಡ್ while feeling is unwell, which is the reason why he is playing as an impact player ಅಂತ. ಹೌದು, ವಿರಾಟ್ ಕೊಹ್ಲಿನ ಹೇಳ್ಬಿಟ್ಟಿದ್ರೆ ನಾನು ಇಂಪ್ಯಾಕ್ಟ್ ಪ್ಲೇಯರ್ ಹಾಗೆಲ್ಲ ಆಡೋದಕ್ಕೆ ಇಷ್ಟ ಇಲ್ಲ. ನಾನು ಲಾಸ್ಟ್ ಡೇ ಕ್ರಿಕೆಟ್ನ ಆಡ್ತಾ ಇದ್ದೀನಿ, IPL ಆಡ್ತಾ ಇದ್ದೀನಿ ಅಂತಂದರೆ ನಾನು ಜೆನ್ಯೂನ್ ಪ್ಲೇಯರ್ ಆಗಿ ಆಡಬೇಕು, ಫುಲ್ ಫ್ಲೆಶ್ ಪ್ಲೇಯರ್ ಆಗಿ ಆಡಬೇಕು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರೋದು, ಫೀಲ್ಡಿಂಗ್ ಮಾಡದೇ ಇರೋದು, ಆಮೇಲೆ ಬರೀ ಬ್ಯಾಟಿಂಗ್ನ ಆಡೋದು, ಸೊ ಇದು ಸರಿ ಇರೋದಿಲ್ಲ ನನಗೆ. ಇದು ನಾನು ಆ ಥರ ಪ್ಲೇಯರ್ ಅಲ್ಲ. ಬಟ್ ಇವ್ರು ಹೇಳಿರೋದೇನು ಅಂತಂದರೆ ವಿರಾಟ್ ಕೊಹ್ಲಿಗೆ ಇಲ್ನೆಸ್ ಇತ್ತು, ಹುಷಾರಿರಲಿಲ್ಲ. ಆ ಒಂದು ಕಾರಣದಿಂದ ಅವ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು. ಅಷ್ಟು ಬಿಡ್ತು ಅಂತಂದರೆ ಅವ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇನ್ನು ಮುಂದೆ ಯಾವತ್ತೂ ಕೂಡ ಬರೋದಿಲ್ಲ. ಅಂದರೆ ನಾರ್ಮಲ್ ಆಗಿ ಹೇಳ್ತಾ ಇರೋದು. ಅವ್ರು ಇಲ್ನೆಸ್ ಇಲ್ಲ ಅನ್ನೋದನ್ನು ಕೂಡ ಇವಾಗ ರೋಹಿತ್ ಶರ್ಮಾ ಅವರು ಲಾಸ್ಟ್ ಸೀಸನ್ ಮಾಡಿದ್ರಲ್ಲ, ಅವ್ರಿಗೂ ಕೂಡ ಏನೋ ಸ್ವಲ್ಪ ಪ್ರಾಬ್ಲಮ್ ಇತ್ತಂತೆ, ಅದಕ್ಕೋಸ್ಕರನೇ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾ ಇದ್ದಿದ್ದು. ಬಟ್ ವಿರಾಟ್ ಕೊಹ್ಲಿ ಅವರು ಆ ಥರನೂ ಕೂಡ ಕಂಪ್ಲೀಟ್ ಸೀಸನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇರೋದಿಲ್ಲ ಅಂತ ಹೇಳಿಬಿಡಿದ್ರು ಆಲ್ರೆಡಿ. ಜಸ್ಟ್ ಬಿಕಾಸ್ ಆಫ್ ಸಿಚುವೇಶನ್ ಅವ್ರ ಥರ ಬಂದಿದ್ದು. ಅಪ್ಡೇಟ್ ನಂಬರ್ 3, ಗುಡ್ ನ್ಯೂಸ್ ಫಾರ್ SRH ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ ರೀಸೆಂಟ್ ಗೇಮ್ಸ್ಗಳೆಲ್ಲ ನೋಡ್ತು ಅಂತ ಅಂದಾಗ ಇನ್ನೂ ಒಂದು ಗುಡ್ ನ್ಯೂಸ್ ಏನು ಅಂತಂದರೆ SRHಗೆ ಅವರ ಮೈನ್ ಕ್ಯಾಪ್ಟನ್ ಅರೈವ್ ಆಗುವಂಥ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ. ಕ್ರಿಕೆಟ್ ಆಸ್ಟ್ರೇಲಿಯಾದವರು ಕ್ಲಿಯರೆನ್ಸ್ನ ಕೊಟ್ಟಿದ್ದಾರಂತೆ. ಇನ್ನು ಆಡ್ಬೋದು ಗುರು, ನೀನು ಹೋಗಿ ಆಡು ಆರಾಮಾಗೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಆಡು ಅಂತ ಕೊಟ್ಟಿದ್ರಂತೆ. ಜಾರ್ಜ್ ಹೆಸರೊಳಗೆ ಮುಂಚೆನೇ ಕೊಟ್ಬಿಟ್ಟು ಕಳಿಸಿದ್ರು, ಇವ್ರಿಗಿನ್ನ ಕೊಟ್ಟಿರಲಿಲ್ಲ, ಇವಾಗ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರೈಡೇ ಅವರು ಮತ್ತೆ ರಿಟರ್ನ್ ಆಗುವಂಥ ಚಾನ್ಸ್ ಇದೆ, SRHಗೆ ಜಾಯ್ನ್ ಆಗ್ತಾರೆ ಅಂತ ಅಪ್ಡೇಟ್ ಇದೆ. ಸೊ ಫ್ರೈಡೇ ಆದಮೇಲೆ ಒಬ್ಬಸ್ತಿ ಬರುವಂಥ ಅಪ್ಕಮಿಂಗ್ ಮ್ಯಾಚಸ್ಗಳು ಇದ್ದಾವೆ, ಎಲ್ಲದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡುವಂಥ ಚಾನ್ಸ್ ಇದೆ, ಕ್ಯಾಪ್ಟನ್ಸಿನೂ ಕೂಡ ನಿಭಾಯಿಸ್ಕೊಂಡು. ಅಪ್ಡೇಟ್ ನಂಬರ್ 4, CSK ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಇದು. CSK ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಸ್ಯಾಡ್ ಅಪ್ಡೇಟ್ ಇದು. ಒನ್ ಆಫ್ ದ ಮೈನ್ ಬೌಲರು, ಲಾಸ್ಟ್ ಸೀಸನ್ ಮಿಂಚಿದಂಥ, ಈ ಸೀಸನು ಕರೆಂಟ್ಲಿ ಮಿಂಚಿದಂಥ ಖಲೀಲ್ ಅಹ್ಮದ್ ಅವರು ರೂಲ್ಡ್ ಔಟ್ ಆಗಿದ್ದಾರೆ. ಮೈನ್ ಬೌಲರ್ ಗುರು CSK ಖಲೀಲ್ ಅಹ್ಮದ್ ರಿಟರ್ನ್ ಮಾಡ್ಕೊಂಡಿದ್ದಂಥ ಪ್ಲೇಯರು. ಎಷ್ಟೊಂದು ಜನ ಬಿಟ್ಟರು ಕೂಡ ಖಲೀಲ್ ಅಹ್ಮದ್ನ ರಿಟರ್ನ್ ಮಾಡ್ಕೊಂಡಿದ್ರು. ಸೊ ಇವರು ಇವಾಗ ರೂಲ್ಡ್ ಔಟ್ ಆಗಿದ್ದಾರಂತೆ. ನೀವು ಗಮನಿಸಿದ್ದೀರಾ ಅಂತಂದರೆ ಲಾಸ್ಟ್ ಮ್ಯಾಚು ಇವರಿಗೆ ಬೌಲಿಂಗ್ ಮಾಡೋದಕ್ಕೆ ಆಗಲಿ, ಆಲ್ಮೋಸ್ಟ್ ಲಾಸ್ಟ್ ಓವರ್ ಬೌಲಿಂಗ್ ಮಾಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಸಿಕ್ಕಾಪಟ್ಟೆ ಎಕನಾಮಿಕಲ್ ಸ್ಪೆಲ್ ಹಾಕಿರ್ತಾರೆ, ಸಖತ್ತಾಗಿ ವಿಕೆಟ್ನೂ ಕೂಡ ಎತ್ತಿರ್ತಾರೆ. ಆ್ಯಂಡ್ ಲಾಸ್ಟ್ ಓವರ್ ಬೌಲಿಂಗ್ ಮಾಡೋಂಥ ಟೈಮಲ್ಲಿ ಇವ್ರಿಗೆ ಲಾಸ್ಟ್ ಬಾಲ್ ಹಾಕುವಂಥ ಟೈಮಲ್ಲಿ ಇವರಿಗೆ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಥೈಸ್ ರೀಜನಲ್ಲಿ ಸ್ವಲ್ಪ ಹಿಡ್ಕೊಂಡಂಗೆ ಅನ್ಸುತ್ತೆ. ನಾವೇನೋ ಜಸ್ಟ್ ಕ್ರ್ಯಾಂಪ್ಸ್ ಆಗಿರ್ಬೋದು, ಇನ್ನೇನು ಚೇಪಾಕಲ್ವಾ, ಕ್ರ್ಯಾಂಪ್ಸ್ ಆಗಿರ್ಬೋದು ಅಷ್ಟೇ ಅಂತ ಅಂದ್ಕೊಂಡ್ವಿ. ಹಂಗೂ ಕೂಡ ಅವ್ರಿಗೆ ಕ್ರ್ಯಾಂಪ್ಸ್ ಆದ್ರೂ ಕೂಡ ಇನ್ನೊಂದ್ಸಲಿ ಬರ್ತಾರೆ ಬೌಲಿಂಗ್ ಹಾಕೋಣ ಅಂತ. ಬಟ್ ಅವ್ರಿಗೆ ಓಡೋದಕ್ಕೆ ಆಗಲಿಲ್ಲ. ಆಮೇಲೆ ಅಂಪೈರ್ನ ಕಳಿಸ್ಬಿಡ್ತಾರೆ, ಹೋಗಪ್ಪ ಚೆನ್ನ ಆಗಲ್ಲ ನಿನ್ನ ಕೈಲಿ ಅಂತ. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಅವರು ರೂಲ್ಡ್ ಔಟ್ ಆಗಿದ್ದಾರಂತೆ. ಅವ್ರಿಗೆ ಮುಂಚೆನೇ ಕ್ರ್ಯಾಂಪ್ಸ್ ಆಗಿತ್ತೇನೋ. ಸೊ ಅವರ ಇಂಜುರಿಯಿಂದ ಆಡಿದ್ರಿಂದನೇ ಏನೋ ಅವ್ರಿಗೆ ಈ ಒಂದು ಇಂಟೆನ್ಸ್ ಇಂಜುರಿ ಆಯಿತಾ, ಅಂದರೆ ರೂಲ್ಡ್ ಔಟ್ ಆಗೋ ಥರ ಇಂಜುರಿ. ನಾನು ಅಂದ್ಕೊಂಡಿರಲಿಲ್ಲ ಈ ಥರ ರೂಲ್ಡ್ ಔಟ್ ಆಗ್ತಾರೆ ಅಂತ, ಜಸ್ಟ್ ಕ್ರ್ಯಾಂಪ್ಸ್ ಅಂತ ಅಂದ್ಕೊಂಡಿದ್ದೆ. ಇವ್ರು ನೋಡ್ರೆ ರೂಲ್ಡ್ ಔಟ್ ಅಂತಲೇ ಹೇಳ್ತಿದ್ದಾರೆ. ಅಪ್ಡೇಟ್ ನಂಬರ್ 5, ವಿರಾಟ್ ಕೊಹ್ಲಿ ಅವ್ರಿಗೆ ಯಾವಾಗಲೂ ಒಂಥರ ಯಂಗ್ಸ್ಟರ್ಸ್ ಜೊತೆಗೆ ಮಾತಾಡಿ ಅಭ್ಯಾಸ. ಇವಾಗಿನ ಬಡಿಂಗ್ ಯಂಗ್ಸ್ಟರ್ಸ್ ಇರ್ತಾರಲ್ಲ, ಅವ್ರು ಬರ್ತಾರೆ, ಸಿಕ್ಕಾಪಟ್ಟೆ ಕ್ವಶನ್ಸ್ ಕೇಳ್ತಾರೆ, ಫೋಟೋಸ್ ತೆಗೆಸ್ಕೊತಾರೆ, ಕೆಲವರು ಬ್ಯಾಟು ಕೂಡ ಇಸ್ಕೊತಾರೆ, ಇನ್ನು ಹಲವಾರು ಮ್ಯಾಟ್ರ್ ಬಗ್ಗೆ ಡಿಸ್ಕಸ್ ಆಗುತ್ತೆ. ಪ್ರತಿಯೊಂದು ಮ್ಯಾಚ್ ಆದ ನಂತರ ಕೂಡ ಮಾತಾಡ್ತಾರೆ. ಸೊ ಮುಕುಲ್ ಅವ್ರ ಜೊತೆಗೆ ಮಾತಾಡಿದ್ದಾರೆ ನೆನ್ನೆ. ಮುಕುಲ್ ಅವ್ರ ಜೊತೆಗೂ ಮಾತಾಡಿದ್ರು. ಇನ್ನೊಬ್ರು ಯಾರೋ ಪ್ಲೇಯರ್ ಬಂದ್ಬಿಟ್ಟು ಕಾಲಿಗೆ ಬಿದ್ದುಬಿಟ್ರು. ಸೊ LSG ಪ್ಲೇಯರು. ಸೊ ಇವರು ಹಾಕ್ಕೊಂಡಿದ್ದಾರೆ ಒಂದು ಪೋಸ್ಟ್ನ ಮುಕುಲ್ ಅವರು. ಸೊ ಟಿ ವಿಲಿ ನೋಡ್ತಾ ಇದ್ದೆ ಗೋಟ್ನ. ಟಿ ವಿಲಿ ನೋಡೋದ್ರಿಂದ ಇವಾಗ ಬಂದ್ಬಿಟ್ಟು ನಾನು ಮ್ಯಾಚಲ್ಲೇ ಮೀಟ್ ಆಗ್ತಾ ಇದ್ದೀನಿ. ಸೊ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಅಂತ ಹಾಕ್ಕೊಂಡಿದ್ದಾರೆ. ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ಮೆನ್ಷನ್ ಮಾಡಿದ್ದಾರೆ. MS ಧೋನಿ ಅವರ ಫ್ಯಾನ್ ಬಾಯ್ ಇವರು ಮುಕುಲ್ ಅವರು. ಖಂಡಿತ ವಿರಾಟ್ ಕೊಹ್ಲಿಯಿಂದ ಕಲ್ತಿರ್ತಾರೆ ಬೇಜಾನ್ ಥಿಂಗ್ಸ್ಗಳನ್ನ. ಅಪ್ಡೇಟ್ ನಂಬರ್ 6, ಆಕಾಶ್ ಚೋಪ್ರಾ ಅವರು ಆಕ್ಚುಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ವೈ ವಾಸ್ ರಸಿಕ್ ಸಲಾಮ್ ದಾರ್ ನಾಟ್ ದ ಪ್ಲೇಯರ್ ಆಫ್ ದ ಮ್ಯಾಚ್ ಇನ್ RCB ವರ್ಸಸ್ LSG ಗೇಮ್, ನಾಟ್ ಫೇರ್ ಆನ್ ದ ಕಿಡ್ ಅಂತ ಹಾಕೊಂಡಿದ್ದಾರೆ. ಪಾಪ ಚಿಕ್ಕ ಹುಡುಗ ಅಂತ ಎಲ್ಲ ಮೋಸ ಮಾಡ್ತೀರಾ ಸೇರ್ಕೊಂಡು ನೀವು. ಏನು ಜಾಸ್ತಿ ಜಲ್ಡಿ ಕೊಡಬೇಕಾಗಿತ್ತು ಅಲ್ಲಿ. ಹೌದು ಗುರು, ಕ್ಲಿಯರ್ ಕಟ್ಟಾಗಿ ರಸಿಕ್ ಸಲಾಮ್ ದಾರ್ಗೆ ಕೊಡಬೇಕಾಗಿತ್ತು. ಏನಲ್ಲಿ ಎಕಾನಮಿ 5 ಮೇಂಟೈನ್ ಮಾಡಿದ್ರೆ, ಇವ್ರು 6 ಮೇಂಟೈನ್ ಮಾಡಿದ್ರೆ, ಅದೇನು ಬಿಗ್ ಡಿಫ್ರೆನ್ಸಾ? 4 ವಿಕೆಟ್ ಬಿಗ್ ಡಿಫ್ರೆನ್ಸಾಗಿ ಕಾಣಿಸ್ಲಿಲ್ವಾ? 1 ವಿಕೆಟಲ್ಲಿ 4 ವಿಕೆಟಲ್ಲಿ ಅಲ್ಲಿ. ಹೌದು, ಲಕ್ಕಿ ವಿಕೆಟೋ, ಬದನೆಕಾಯಿ ವಿಕೆಟೋ, ಏನು ವಿಕೆಟೋ ಅಲ್ಲಿ ಫಸ್ಟ್ ಬಿದ್ದಂಥ 2 ವಿಕೆಟೋ. ಬಟ್ ಜೆನ್ಯೂನ್ ಡೆಲಿವರಿ, ವಿಕೆಟ್ ಟೇಕಿಂಗ್ ಡೆಲಿವರಿ ತಾನೇ 2 ಬೋಲ್ಡ್ ಮಾಡಿದ್ದು. ಸೊ ಕ್ರೆಡಿಟ್ ಕೊಡಬೇಕಪ್ಪ ಯಂಗ್ಸ್ಟರ್ಸ್ಗೆ. ಅದು
ನೋಡಿ ಇವ್ರು ಬೆಳೆದು ನಿಂತಿರೋರಿಗೆ ಕ್ರೆಡಿಟ್ ಕೊಡೋದಲ್ಲ, ಇವಾಗಿನ ಬಡಿಂಗ್ ಯಂಗ್ಸ್ಟರ್ಸ್ಗಳಿರ್ತಾರಲ್ಲ ಅವರಿಗೆ ಕ್ರೆಡಿಟ್ ಕೊಡಬೇಕು. ಅವಾಗ ಅವ್ರಿಗೆ ಒಂಥರ ಯಾರು ಮಾಡಬೇಕು ಅಂತ ಇನ್ನೊಂದು ಸ್ವಲ್ಪ ಉಟ್ಕೊಳುತ್ತೆ. ಅಪ್ಡೇಟ್ ನಂಬರ್ 7 ಜಸ್ಟಿನ್ ಬರ್ತಾ ಇದೆ. ಮುಂಬೈ ಇಂಡಿಯನ್ಸ್ ಅವರು ಹೊಸ ಪ್ಲೇಯರ್ನ ಎಂಟ್ರಿ ತೊಗೊಂಡಿದ್ದಾರೆ, ಇವಾಗ ರಿಪ್ಲೇಸ್ಮೆಂಟ್ ಆಗಿದೆ ಅಂತ ಅಪ್ಡೇಟ್ ಬಂದಿದೆ. ಅಥರ್ವ ಅಂಕುಲ್ಕರ್ ಯಾರಪ್ಪ ಇವರು ಅಂತ ಕೇಳಿದ್ರೆ ಇವರು ಟೂರ್ನಮೆಂಟ್ಗಿನ ಮುಂಚೆನೇ ರೋಲ್ ಔಟ್ ಆಗಿದೆ ಅಂತ ಪ್ಲೇಯರು. ಅವರಿಗೆ ಇನ್ನೂ ರಿಪ್ಲೇಸ್ಮೆಂಟ್ನ ಇವರು ಅನೌನ್ಸ್ ಮಾಡಿರಲಿಲ್ಲ, ಅವ್ರು ಬಂದೇ ಇಲ್ಲ. ಇನ್ಫ್ಯಾಕ್ಟು ಟೂರ್ನಮೆಂಟ್ ಸ್ಟಾರ್ಟ್ ಆಗಿನ ಮುಂಚೆ ಒಂದು ತಿಂಗಳಿಗಿಂತ ಮುಂಚೆನೇ ಅವರು ಇಂಜುರಿ ಆಗಿತ್ತು, ಸೊ ರೋಲ್ಡ್ ಔಟ್ ಕೂಡ ಆಗಿದ್ದರು. ಸೊ ಈಗ ಬರ್ತಿರೋಂಥ ಅಪ್ಡೇಟ್ ಪ್ರಕಾರ ಇವ್ರು ಯಾರೋ ಕ್ರಿಸ್ ಭಗತ್ ಅಂತ ಒಬ್ಬರನ್ನ ರಿಪ್ಲೇಸ್ಮೆಂಟ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಮುಂಬೈ ಇಂಡಿಯನ್ಸ್. ಆ್ಯಂಡ್ ಸ್ಕ್ವಾಡಿಗೆ ಕೂಡ ಅವ್ರು ಬಂದ್ಬಿಟ್ಟು ಜಾಯ್ನ್ ಆಗಿದ್ದಾರೆ, ಪೇಸರು. ಸೊ ನೋಡೋಣ ಇವ್ರಿಗೇನಾದ್ರು ಅವಕಾಶ ಸಿಕ್ತು ಅಂತಂದರೆ ಸಿಗೋವಂಥ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದರೆ ನೆಟ್ಟಿಗೆ ಆಡ್ತಾ ಇಲ್ಲ ಅಲ್ಲಿ ಮುಂಬೈ ಇಂಡಿಯನ್ಸ್ ಅವರು. ಬೌಲಿಂಗ್ ಯೂನಿಟು ವರ್ಷಾಗಿ ಕಾಣಿಸ್ತಾ ಇದೆ, ಎಸ್ಪೆಷಲಿ ಪೇಸ್ ಅಟ್ಯಾಕ್ ಏನಿದೆ. ದೀಪಕ್ ಚಹಾರು, ಟ್ರೆಂಟ್ ಬೋಲ್ಟು, ಜಸ್ಪ್ರೀತ್ ಬುಮ್ರಾ ಏನೂ ಆಡ್ತಾರೆ. ಇನ್ಫ್ಯಾಕ್ಟ್ ಶಾರ್ದುಲ್ ಠಾಕೂರೇ ಬಂದ್ಬಿಟ್ಟು ವಿಕೆಟ್ ತೆಗಿಬೇಕಾಗಿದೆ ಅಲ್ಲಿ, ಕಷ್ಟಪಡ್ಕೊಂಡು ವಿಕೆಟ್ ತೆಗಿತಾ ಇದ್ದಾರೆ. ನೋಡೋಣ ಅವ್ರಿಗೆ ಅವಕಾಶ ಸಿಗುತ್ತೇನೋ ಅಂತ. ಎಸ್ಪೆಷಲಿ ದೀಪಕ್ ಚಹಾರ್ ಜಾಗದಲ್ಲಿ ಅವಕಾಶ ಸಿಗುವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ಅಪ್ಡೇಟ್ ನಂಬರ್ 8 CSKಯ ಮೈನ್ ಪಿಲ್ಲರ್ ಆಗಿರುವಂಥ MS ಧೋನಿ ಯಾವಾಗ ರಿಟರ್ನ್ ಆಗ್ತಾರೆ, ನೆಕ್ಸ್ಟ್ ಮ್ಯಾಚ್ ಯಾರು ರಿಟರ್ನ್ ಆಗ್ತಾರಾ? ಸುಮ್ಮನೆ ಆಸೆ ತೋರಿಸ್ತಾರೆ MS ಧೋನಿ ಅವರು. ಪ್ರಾಕ್ಟೀಸ್ ಮಾಡ್ತಾರೆ ಬರಲ್ಲ, ಪ್ರಾಕ್ಟೀಸ್ ಮಾಡ್ತಾರೆ ಬರೋದಿಲ್ಲ. ಸೊ ಇದು RCB ಮ್ಯಾಚ್ಗಿಂತ ಹಿಂದೆನೇ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಇಂಜುರಿ ಆಗಿತ್ತು ಕೂಡ ಪ್ರಾಕ್ಟೀಸ್ ಸೆಷನಲ್ಲಿ ಇನ್ವಾಲ್ವ್ ಆಗ್ತಾಯಿದ್ರು. ಅದು ಚೆನ್ನೈಯಲ್ಲೇ ಇನ್ವಾಲ್ವ್ ಆಗ್ತಾಯಿದ್ರು, ಬೇರೆ ಕಡೆ ಎಲ್ಲೂ ಕೂಡ ಟ್ರಾವೆಲ್ ಮಾಡ್ತಾ ಇಲ್ಲ ಅವರು. ಸೊ ನೆಕ್ಸ್ಟ್ ಮ್ಯಾಚ್ ಏನಾದ್ರು ಆಡ್ತಾರಾ? SRH ಅಗೇನ್ಸ್ಟು ಇದೆ 19ನೇ ತಾರೀಕು. ಸೊ 18ನೇ ತಾರೀಕಲ್ವ? 18ನೇ ತಾರೀಕು ಈ ಮ್ಯಾಚ್ ಆಡ್ತಾರಾ ಅಂತ ಕೇಳ್ತು ಅಂದರೆ ಈ ಮ್ಯಾಚನ್ನು ಕೂಡ ಆಡೋದಿಲ್ವಂತೆ ಅಂತ ಅಪ್ಡೇಟ್ ಬರ್ತಾ ಇದೆ. ಒಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ಬಿಟ್ಟು ಕನ್ಫ್ಯೂಸ್ ಮಾಡ್ತಾರೆ. ವೆಯ್ಟಿಂಗ್ ಗೇಮ್ ಒಂಥರ ಕ್ರೇಜ್ನ ಊಟ ಹಾಕಿದ್ರೆ MS ಧೋನಿ ನಂಬರ್ 1 ಅಂತ ಹೇಳ್ತೀನಿ. ಇವರು ಪ್ರಾಕ್ಟೀಸ್ ಮಾಡ್ತಾವ್ರೆ ಅಂತಂದರೆ ಇಲ್ಲಾಗಿರೋ MS ಧೋನಿ ಪಕ್ಕ ನೆಕ್ಸ್ಟ್ ಮ್ಯಾಚ್ ಆಡ್ತಾರೆ, ನೆಕ್ಸ್ಟ್ ಮ್ಯಾಚ್ ಆಡ್ತಾರೆ. ಒಂಥರ ರಿಟೈರ್ಮೆಂಟ್ ವಿಚಾರದಲ್ಲೂ ಕೂಡ ಅಷ್ಟೇ, ರಿಟೈರ್ ಆಗ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ, ಬಟ್ ರಿಟೈರ್ ಆಗೋದಿಲ್ಲ, ಮತ್ತೆ ವಾಪಸ್ ಬರ್ತೀನಿ ಅನ್ನೋ ಥರ ಬರ್ತಾರೆ. ಸೊ ಕ್ರೇಸ್ ಕಾ ಬಾಪ್ ಯಾರು ಅಂತಂದರೆ ಅದು MS ಧೋನಿನೇ. ಅಪ್ಡೇಟ್ ನಂಬರ್ 9 ಒಂದು ಬಿಗ್ ಸ್ಟೇಟ್ಮೆಂಟ್ ಹಾಕಿಕೊಂಡಿದ್ದಾರೆ ಸುರೇಶ್ ರೈನಾ, CSKಯ ಎಕ್ಸ್ ಪ್ಲೇಯರು. ಲಾಸ್ಟ್ ಮ್ಯಾಚ್ CSK ಏನು ಗೆದ್ರೋ ಅದು ಒಂಥರ ಗೆಲುವೇ ಅಲ್ಲ. ಆ ಥರ ಕ್ಯಾಚ್ ಟಾಪ್ಗಳನ್ನ, ಹೌದು 3 ಕ್ಯಾಚ್ ಟಾಪ್ಗಳನ್ನ ಮಾಡಿದ್ದು CSK ಅವರು. ಅಷ್ಟೊಂದು ಕ್ಯಾಚ್ನ ಬಿಟ್ಟರೂ ಸಹ ಆಪೋನೆಂಟ್ ಅವರು ಸೋತಿದ್ದಾರೆ ಅಂತಂದರೆ ಅದು ಎಂಥ ಆಪೋನೆಂಟು ನೀವೇ ಅರ್ಥ ಮಾಡ್ಕೊಳ್ಳಿ. ಏನು ಕಾಂಪಿಟೇಷನ್ ಇತ್ತು, ಏನೂ ಇರಲಿಲ್ಲ ಕಾಂಪಿಟೇಷನು. ಯಾವ ಟೀಮನ್ನ ಗೆದ್ದುಬಿಡೋದು ಗುರು, ಇಷ್ಟೊಂದು ಕ್ಯಾಚ್ ಬಿಟ್ಟಿತ್ತು ಅಂತಂದಿದ್ರೆ. ಎಂಥ ವರ್ಸ್ಟ್ ಟೀಮ್ ಆದರೂ ಗೆದ್ದುಬಿಟ್ಟಿರೋದು. ಇವ್ರು ಸೋತಿದ್ದಾರೆ ಅಂತಂದರೆ ಇದಕ್ಕಿಂತ ವರ್ಸ್ಟ್ ಟೀಮ್ ಇನ್ನೂ ಒಂದಿಲ್ಲ ಅಂತ ಅವ್ರಿಗೆ, ಅಂದರೆ ಆಪೋನೆಂಟ್ಗೆ, CSK ಆಪೋನೆಂಟ್ ಯಾರಪ್ಪ ಇದ್ರು ಲಾಸ್ಟ್ ಮ್ಯಾಚು ಅವ್ರಿಗೆ ತೆಗಳಿದ್ದಾರೆ. ಅಂದರೆ CSKನೇ ಒಂಥರ ಡಬ್ಬಾ ಥರ ಆಡ್ತಿದ್ದಾರೆ, ಇವ್ರು ಅವ್ರಿಗಿನ್ನ ಡಬ್ಬಾ ಥರ ಆಡ್ತಿದ್ದಾರೆ ಅಂತ ಸುರೇಶ್ ರೈನಾ ಅವ್ರು ಹೇಳಿದ್ದಾರೆ. ಅಪ್ಡೇಟ್ ಮುಂದೆ ರೋಹಿತ್ ಶರ್ಮಾ ರಿಲೇಟೆಡು ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ ಏನಾಗುತ್ತೆ ಇವತ್ತಿನ ಮ್ಯಾಚಲ್ಲಿ ಅಂತ. ರೋಹಿತ್ ಶರ್ಮಾ ಆಡ್ತಾರಾ ಆಡೋದಿಲ್ವಾ ಅನ್ನೋ ಡೌಟ್ಸ್ಗಳೇನೇ ಇದೆ. ಯಾಕಂದರೆ ಲಾಸ್ಟ್ ಮ್ಯಾಚು ಸ್ವಲ್ಪ ಅವರಿಗೆ ಲೈಟಾಗಿ ಅವರು ಕೂಡ ಕ್ರ್ಯಾಂಪ್ಸ್ ಆಗಿತ್ತನೋ ಅಥವಾ ಸ್ವಲ್ಪ ಲೈಟಾಗಿ ನಿಗಲ್ಲೆಲ್ಲೋ ಆಗಿತ್ತು. ಬಂದಂಥ ಅಪ್ಡೇಟ್ ಪ್ರಕಾರ ಹ್ಯಾಮ್ಸ್ಟ್ರಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಅಪ್ಡೇಟ್ ಇತ್ತು. ಬಟ್ ಇವಾಗ ಅವರು ಪ್ರಾಕ್ಟೀಸ್ ಮಾಡ್ತಿರೋದು ಆ್ಯಕ್ಟಿವ್ ಆಗಿ ನಮಗೆ ಕಾಣಿಸ್ತಾ ಇದೆ. ಸೊ ಪ್ರಾಕ್ಟೀಸ್ ಸೆಷನ್ ಏನೋ ಅವ್ರು ಬಂದಿರಲಿಲ್ಲ ಅಂತಂದಿದ್ರೆ ಇಲ್ಲ ಅವರು ಪಕ್ಕಾ ಮ್ಯಾಚ್ನ ಮಿಸ್ ಮಾಡ್ಕೊತಾರೆ ಅಂತ ಹೇಳ್ಬೋದಾಗಿತ್ತು. ಬಟ್ ಪ್ರಾಕ್ಟೀಸ್ಗೆ ಇನ್ವಾಲ್ವ್ ಆಗಿರೋದ್ರಿಂದ ಆಡುವಂಥ ಚಾನ್ಸ್ ಇದೆ ಅಂತ ಅನ್ಕೊಬೋದು ಇವತ್ತಿನ ಮ್ಯಾಚಲ್ಲಿ. MS ಧೋನಿನೂ ಇನ್ವಾಲ್ವ್ ಆಗ್ತಾರಪ್ಪ ಪ್ರಾಕ್ಟೀಸಲ್ಲಿ, ಬಟ್ ಆಡ್ತಾವ್ರಾ? ಇಲ್ಲ ತಾನೇ. ಇವರು ಪ್ರಾಕ್ಟೀಸಲ್ಲಿ ಇನ್ವಾಲ್ವ್ ಆಗಿಬಿಟ್ರೆ ಆಡ್ಬಿಡ್ಬೇಕು ಅಂತ ರೂಲ್ ಇದೆಯಾ ಅಂತ ನೋಡ್ತು ಅಂದರೆ ಆಡ್ತಾರೆ ಅನ್ನೋದು ಹೋಪ್ ಇದೆ. ವಿರಾಟ್ ಕೊಹ್ಲಿ ಅವ್ರ ಥರನೇ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರಾ ಅಥವಾ ನಾರ್ಮಲ್ ಪ್ಲೇಯರ್ ಆಗಿ ಆಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಇದಿಷ್ಟು ಆಗಿದೋ ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಂಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಉದುರಿಸಿ ಗಾಯ್ಸ್.